ಆಸ್ತಿ ಬಗ್ಗೆ ಭಾಳ ಹೇಳಿದ್ರಿ. ನನಗೆ ಅಷ್ಟೈತಿ ಇಷ್ಟೈತಿ ಅಂತ ಆಸ್ತಿ ನಮಗೂ ಐತ್ರಿ. ನಿಮ್ ಮಗಳು ನೋಡಾಕ ಬೆಂಗಳೂರಿಂದ ಬಂದಾರ, ಬೆಳಗಾವಿಯಿಂದ ಬಂದಾರ ಅಂದ್ರಿ. ನನ್ನ ಮೈದ್ನಿಗೂ ಹೆಣ್ ಕೊಡಾಕ ನಾ ಮುಂದ ತಾ ಮುಂದ ತಿಂತಾರೆ. ಆದ್ರ ನಾನು ನನ್ನ ಗಂಡ ನನ್ನ ಮೈದ್ನಿಗಳು ಏನ್ ಇಷ್ಟ ಪಡ್ತಾರ ಏನ್ ಇಷ್ಟ ಪಡಂಗಿಲ್ಲ ಎಲ್ಲ ತಿಳ್ಕೊಂಡು ನನ್ನ ಮೈದ್ನ ಇಷ್ಟಪಟ್ಟಿದ್ ಹುಡುಗಿ ಹುಡ್ಕೊಂಡು ನಿಮ್ ಮನೆ ಬಿಟ್ಟ ಬಂದೆ ನೋಡ್ರಿ. ಕುಬೇರಣ್ಣ, ನನ್ನ ಆಸ್ತಿ ಅಂತಸ್ತಿ ಎಲ್ಲಾನು ನಿಮ್ಮ ಮಗಳ ಹೆಸರಲ್ಲಿ ಬರೆದು ಕೊಡ್ತಾನ್ರಿ. ಆದ್ರೆ ದಯವಿಟ್ಟು ನಿಮ್ಮ ಮಗಳು ಕೊಡಾಕ ಒಪ್ಕೊರಿ ಕುಬೇರಣ್ಣ. ದಿವ್ಯಾ ಅವ್ರಂತೂ ಹಿಂಗ ಅನ್ನತಾರ, ನಿನ್ನ ಅಭಿಪ್ರಾಯ ಏನವಾ? ಆಸ್ತಿ ಎಲ್ಲ ಕೊಡ್ತಾರಂದ್ರ ನಂಗೆ ಒಪ್ಪಿಗೆ ಐತಿ. ಇದ್ರ ಮ್ಯಾಗ ನಿಮಗ್ ಬಿಟ್ಟಿದ್ದು. ಶಿವಣ್ಣ, ನಾಳೆ ಬಂದು ಹಣ್ಣೆಟ್ಟು ಹೋಗ್ರಿ. ಆದ್ರೆ ನನ್ನ ಮಗಳೊಂದು ಕಂಡೀಷನ್ ಐತೆ ಅಂತ ಅದನ್ನ ಕೇಳ್ಕೊಂಡು ಹೋಗ್ರಿ. ಹೌದ್ರಿ, ಹೇಳ್ವಾತೀವಿ ಅದೇನಂತ? ಅಕ್ಕ, ಭಾಳ ದೊಡ್ಡ ಕಂಡೀಷನ್ ಏನಲ್ಲ. ನಿಮ್ಮ ಮನೆಗೆ ನಾ ಏನು ಉಡಕ್ಕೆ ಹಾಕೊಂಡು ಬರ್ತೇನಲ್ಲ, ಆ ದಿನ ನಿಮ್ಮೆಲ್ಲ ಆಸ್ತಿ ಪತ್ರ ಒಡವಿ ಎಲ್ಲ ನಾನು ಉಡೇದಾಗಿದ್ರೆ ನಿಮ್ಮ ಮನೆ ಒಳಗೆ ಕಾಲಿಡ್ತೇನೆ. ಇದೇ ನನ್ನ ಕಂಡೀಷನ್. ಆತ್ವಾ, ನೀವು ಹೇಳ್ದಂಗೆ ಮಾಡ್ತೇವೆ. ನಾಳೆ ಹಣ್ಣಿಟ್ಟು ಹೋಗಿಂದ ಪೇಪರ್ಸ್ ಎಲ್ಲ ರೆಡಿ ಮಾಡ್ತೇವೆ. ಅಣ್ಣಾರ ಎಲ್ಲ ನೀವು ಹೇಳ್ದಂಗೆ ಆತಲ್ರಿ, ಇನ್ನೂ ಬರ್ತೀವಿ. ತಡ್ರಿ, ಚಾ ಮಾಡ್ತೇನೆ, ಕುಡ್ದು ಹೋಗಿ. 4 ಗಂಟೆ ಇಡಕ್ಕೆ ಬರ್ತೇವಲ್ಲ, ಅವಾಗ ಕುಡ್ತೇವೆ. ಹಲೋ ಕೊಡ್ರ, ಏನು ಆರಾಮದಿರಿ? ಹಾಂ, ಆರಾಮದ ಸಂಕ್ರಣ. ನೀ ಹೆಂಗದಿ? ಆರಾಮದಿ? ಹಾಂ, ಆರಾಮದ ಕೊಡ್ರ. ಏನು ಸಂಕ್ರಣ, ನಿಮ್ಮ ಊರಾಗ ಯಾವುದೋ ಒಂದು ಗದ್ದಲಾಡಿದ್ದೆ ಅಂತ ಮೊನ್ನೆ. ಹೆಣ್ಮಕ್ಳು ಯಾವುದೋ ಹೆಣ್ಮಗಳ ಮೇಲೆ ಕೈ ಮಾಡಿಲ್ಲ ಅಂತ. ಗಂಡು ಮಕ್ಕಳಾದ್ರೆ ಅಡ್ಡಿ ಇಲ್ಲ, ಹೆಣ್ಮಕ್ಳ ಕಡೆಯಿಂದ ಹೊಡ್ಸ್ಕೊಡಿ ಅಂದ್ರೆ ತೀರಾ ಅಸಹ್ಯವಾರಪ್ಪ ನಿಂದಿದೆ. ಕೊಡ್ರ, ಮೊದಲ ತಲೆ ಕೆಟ್ಟೈತಿ, ಮತ್ತೆ ತಲೆ ಕೆಡ್ಸಕ್ ಹೋಗ್ಬೇಡ್ರಿ. ಇಡ್ರಿ ಫೋನ. ಎಷ್ಟೋ ಮರಿಬೇಕಂದ್ರು ಮರ್ಯಾದ ಬಿಡ್ವಲ್ರಿ ನನ್ನ. ಏನ್ ಮಾಡ್ಬೇಕು ನಾನು? ಅವ್ರು ಹೇಳೋದು ಕರೆ ಐತಿ. ಒಬ್ಬ ಗಣಮಗ ಹೊಡೆದಿದ್ರ ಸುಮ್ಮನೆ ಹೊಡೆಬೋದಿತ್ತ. ಒಂದು ಸೀಬಿ ಹೊಡೆ ಹೆಣ್ಮಗಳ ಕೈ ಮಾಡ್ಯಾವಳ ಅಂದ್ಮ್ಯಾಗ ಇದ್ದು ಸತ್ತಂಗ ನಾನು. ಅವ್ರ ವಂಶ ಸರ್ವನಾಶ ಆಗೋ ಮಟ್ಟ ನನಗೆ ಸಮಾಧಾನ ಇಲ್ಲ. ಹೋಲ್ ಬಿಡ್ರಿ ಅಣ್ಣಾರ, ಯಾಕೆ ತಲೆ ಕೆಡ್ಸ್ಕೊತೀರಿ? ಇವತ್ತಿಲ್ಲ ನಾಳೆ ಸಿಗ್ತಾರ. ಅವ್ರು ಏನು ಊರು ಬಿಟ್ಟು ಹೋಗಲ್ಲ, ಏನಿಲ್ಲ. ಬಾಳ ಜನ ಬಿಟ್ರ ಹತ್ತಿದ ಬೆಂಕಿ ಯಾರಕತಿ. ಅವ್ರದ್ದು ಎಲ್ಲವ್ರದ್ದು ಹೆಣ ಹೊರಬೇಕು. ಅವ್ರದ್ದು ಅಂದಾಗ ನನ್ನ ಮನಸ್ಸಿಗೆ ಸಮಾಧಾನ ಆಕತಿ. ಹಂಗಾದ್ರೆ ಒಂದು ಕೆಲಸ ಮಾಡೋಣ್ರಿ. ಏನದ? ಶಿವಣ್ಣಗ ಇಬ್ಬರು ತಮ್ಮರದಾರ, ಅವ್ರು ಹೊಡೆದ ಹಾಕ್ಬಿಡೋಣ, ಆಮೇಲೆ ನಿಮ್ಗೆ ಸಮಾಧಾನ ಆಕತಿ. ನೀ ಹೇಳೋದು ಕರೆಕ್ಟ್ ಐತಿ. ಅವ್ರು ಹೊಡೆದ್ರ ನನ್ನ ಮನಸ್ಸಿಗೆ ಸಮಾಧಾನ ಆಗುಲ್ಲ. ಆಕಿ ತಾಳಿ ಕಟ್ಟಿದ ಶಿವಣ್ಣನ ಹೊಡೆದ್ರ ನನಗೆ ಸಮಾಧಾನ ಆಕತಿ. ಆಕಿಗೆ ಒಂದು ಪಾಠ ಕಲಿಸ್ದಂಗ ಆಕತಿ. ಹಂಗಾದ್ರೆ ಮತ್ತೆ ಆಗ್ತಡಾರಿ, ಶಿವಣ್ಣ ಒಬ್ಬನ ಹೊಲಕೊಂಡಿರ್ತಾನ, ಎತ್ತಿ ಬಿಡೋಣ ಅವನು. ಅಪ್ಪ್ಯ, ಟ್ಯಾಬ್ ಮಾಡ್ಕೊಂತಿಂತರ ಕೆಲಸ ಇಲ್ಲ. ಹೆಂಗಿದ್ರು ಇವತ್ತ ಶನಿವಾರ ಐತಿ. ಇವತ್ತ ಒಬ್ಬ ತಮ್ಮ ಕಾಲೇಜ್ ಹೋಗಿರ್ತಾನ, ಒಬ್ಬ ತಮ್ಮ ಕೆಲ್ಸಕ್ಕೆ ಹೋಗಿರ್ತಾನ. ಶಿವಣ್ಣ ಒಬ್ಬನ ಹೊಲಕ್ಕೆ ಹೋಗಿರ್ತಾನ. ನೀವು ಅವ್ನ ಮನಿ ಅಂತ ನಿಂತ ನೋಡ್ಕೊಂತೀರ. ಅವನ ಯಾವ ಹುಡ್ಕೋಕನ ಯಾವ ದಾರ್ಯಾಗ ನಿಂತಾನ ನೋಡ್ಕೊಂಡು ಒಂದು ಫೋನ್ ಮಾಡ. ನಾವು ಹುಡುಗರು ಕರ್ಕೊಂಡ್ ಬಂದ್ಬಿಡ್ತಾನಿ. ಅಲ್ಲೇ ಎತ್ತಿ ಕ್ಯಾಟ್ಲೆ JCB ತಗೊಂಡ್ಬರ್ತಾನಿ. ಟ್ಯಾಗ್ ತೆಗೆದು ಮುಚ್ಚಿ ಬಿಡೋಣ. ಕೇಸ್ ಕತ್ತ ನಾವು ಕುಲ್ಲ. ಅದಕ್ಕೆಲ್ಲ ಹೆಣ್ಣಿಡಕ್ಕೆ ಹೋಯ್ತಿರಲ್ಲ, ಏನಾತ್ರಿ? ನಾ ಹೆಣ್ಣಿಡಕ್ಕೆ ಬಾ ಅಂತ ಹೇಳಿದ್ರೆ ಮಂಜಪ್ಪ ಮಾತಾಡಿ ಎಲ್ಲ ಒಪ್ಪಿಸ್ ಬಂದೇವಿ. ಆದ್ರೆ ನಿನ್ ಕೂಡ ಒಂದು ವಿಚಾರ ಮಾತಾಡ್ಬೇಕು. ಕರೆ ಹೇಳ್ತೀಯಲ್ಲ? ಕರೆ ಆದ್ರೆ ಹೇಗೆ ಕೇಳ್ರಿ ಅದೇ ಮಾರ.
ಬಾ ಕುಂದ್ರು ಬಾ. ಆ ಹುಡುಗಿ ಎಷ್ಟು ದಿನದಿಂದ ಪರಿಚಯ? ಹೆಂಗೆ ಪರಿಚಯ ನಿನಗೆ? ನನಗೆ 2 ತಿಂಗಳು ಆತ್ರಿ ಪರಿಚಯ ಆಗಿ. ಹಾಂ ಅದಕ್ಕೆ ಬರ್ರ ನಾನು ಕಿರಣ ಕಂಪ್ನಿ ಹೊಂಟಿದ್ರಿ. ಹೋಗೋತ್ನ್ಯಾಗ ನಾನು ಇಳಿಸಿ ಕಿರಣ ಹೋದ್ರಿ. ನಾ ಆಫೀಸಿಗೆ ಬಂದ್ರಿ. ಹೋಗೋತ್ನ್ಯಾಗ ಅಲ್ಲಿ ಗುಡಿ ಕಡೆ ಕುಂತಿದ್ರಿ. ಕುಂತ ಸ್ವಲ್ಪ ಫೋನ್ ಕೊಡ್ರಿ, ನನ್ನ ಗೆಳತಿ ಕೊಟ್ಟು ಮಾತಾಡ್ಬೇಕ ಅಂತಂದ್ರಿ. ಫೋನ್ ಕೊಟ್ಟನೆ ರೀ. ಫೋನ್ ಕೊಟ್ಟಿಂದ ಅವ್ರ ಗೆಳತಿಗೆ ಫೋನ್ ಹಚ್ಚಿದ್ರಿ. ಅವ್ರದ್ದು ಸ್ವಿಚ್ ಆಫ್ ಇತ್ತು ರೀ. ಸ್ವಿಚ್ ಆಫ್ ಇಂದ ನನ್ನ ಫೋನನ್ನು ಕೊಟ್ರಿ. ಕೊಟ್ಟಿಂದ ನೀವು ಮದುವೆ ಆಗಿದ್ದೀರ ಅಂತ ಕೇಳಿದ್ರಿ. ನಮ್ಮ ದಿನ ಮದುವೆ ಆಗಿಲ್ಲ ಅಂತಂದ್ರಿ. ಅವಾಗ ಎಷ್ಟು ಮಂದಿ ಅಣ್ಣ ಅಂತ ಕೇಳಿದ್ರಿ. ನಾವು 3 ಜನ ಅಣ್ಣ ಅಂತ ಹೇಳಿದ್ರಿ. ಆಮೇಲೆ ಹಂಗಾರೆ ಕನೆ ಒಂದು ಹುಡುಗಿ ಐತಿ ನೋಡ್ತೀನಿ ಅಂತಂದ್ರಿ. ಆಯ್ತು ತೋರಿಸ್ರಿ ನೋಡ್ತೀನಿ ಅಂತಂದ್ರಿ. ಆಮೇಲೆ ನಂಬರ್ ಕೊಟ್ರಿ. ಇಷ್ಟ ಆಗೈತೆ ನೋಡ್ರಿ ಅದಕ್ಕೆ ಅಂದ್ರೆ. ಫಸ್ಟ್ ಪರಿಚಯ ಮಾಡ್ಕೊಂಡಿದ್ದು ಅದ ಹುಡುಗಿನ, ಮದುವೆ ಆಗಿದ್ದಿಲ್ಲ ಅಂತ ಕೇಳಿದ್ದು ಆಕೆ, ಹೌದಿಲ್ಲ? ನಾಳೆ ಹಣ್ಣು ಇಡಾಕ ಹೋಗಪ್ಪ, ಗೊತ್ತಾತ. ಕಣ್ಕೆಂಪಕ್ಕೋಗ ಮೊಕ್ಕ ನೋಡಿ. ಆಯ್ತು ಕಿರಣ, ಹಿಂದಕ್ಕೊಂದು ವಿಷಯ ಮಾತಾಡಿದ್ದೆ, ನೆನಪೈತಿ? ಏನತ್ಕಮ್ಮ? ಅದಪ್ಪ, ಕಾಲೇಜ್ನಾಗ ಒಂದು ಹುಡುಗಿ ನನ್ನ ಲಗ್ನ ಆಗ ನನ್ನ ಪ್ರೀತಿ ಮಾಡೋನ್ ಬಿಡ್ಸಾಕತ್ತಾಳ ಅಂತಂದೆ. ಆಕೆ ಯಾರ? ಅದು ಈಗೆಲ್ಲ ಮುಗಿದೋದು ಕತ್ತೈತ್ಕಮ್ಮ. ಅದೆಲ್ಲ ಬ್ಯಾಡ್ರಿ, ಮುಂದೆ ಆಗೋ ಕೆಲಸ ನೋಡ್ರಿ ಅತ್ಕಮ್ಮ. ಅದು ಮುಗಿಲಿಪ್ಪ. ಆ ಹುಡುಗಿ ಯಾರ, ಆಕೆ ಹೆಸರೇನ? ಅವತ್ತು ಹೇಳಕ್ ಬಂದಿ, ನಾನು ಕೇಳಲಿಲ್ಲ. ಈಗಾರ ಹೇಳ. ಅದು ಅತ್ಕಮ್ಮ, ಹೇಳು ಕಿರಣ. ಇವತ್ತು ಮುಂಜಾನೆ ಹೋಗಿದ್ರಲ್ಲ. ನೀರು ಕೊಡ್ರಿ ಕುಡಿಯಾಕ. ಹೊತ್ತಾಗಿದ್ ಮನ್ಕೊ ನೋಡಿ, ಮತ್ತೆ ಮಾತಾಡೋಣ. ನೀನು ಬಾರಪ್ಪ. ಬೇಡ ತಿಮ್ಮ, ನೀವು ಹೋಗ್ಬರ್ರಿ. ಇನ್ನೂ ಬಂದ್ರೆ ಚಲೋ ಆಯ್ತಾ? ಇಲ್ಲ ತಿಮ್ಮ, ನಂಗೆ ಯಾಕೋ ಬರಕ್ಕೆ ಮನಸ್ಸಿಲ್ಲ ತಿಮ್ಮ, ನೀವು ಹೋಗ್ಬರ್ರಿ. ಬಾರ ಹೋಗಿರಣ. ಇಲ್ಲ ನಾ ಹೋಗ್ಬರ್ರಿ. ಬಾರ ಕಡೆ ಹೋಗ್ಬರ ಬರೋ. ಇಲ್ಲ ನಾ ಹೋಗ್ಬರ್ರಿ. ನಾನು ಕುಬಿರಣ್ಣರ, ನಾನು ಹೊರದಾಗ ಆಳಚ್ ಬಂದೇನಲ್ಲೇ ರಮಣ್ಣರ. ನಾನು ಆಡಿನಿಂದ ಹೋಗ್ಬೇಕಲ್ಲೇ. ಅರ್ಜೆಂಟ್ ಹುಡುಗಿ ಆಕಾರ, ಅರ್ಜೆಂಟ್ ಹುಡುಗಿ ರೆಡಿ ಆದಾಗ ಕರ್ಕೊಂಡು ಬಂದ್ಬಿಡ್ರಿ. ದಿವ್ಯಾ ರೆಡಿ ಅದಮ್ಮ, ಕರ್ಕೊಂಬಂದ್ಬಿಡ್ರಿ. ಯಾಕೆ ದಿವ್ಯಾ ಕರ್ಕೊಂಬ ತಂಗಿ, ಮದುವೆ ಹುಡುಗಿ ಕರ್ಕೊಂಬ. ಏನೇನ್ ಮಾಡೋದ್ರಿ? ಕುಂಕುಮ ಸೇವ, ಸಕ್ರಿ ಮಾದಿ ಹಾಕ, ಕುಂಕುಮ ಹಚ್ಚಿ, ಆಮೇಲಿಂದ ಹಣ್ಣಿಡು, ಆರತಿ ಮಾಡು. ಹಣ್ಣು ಸಕ್ಕರೆ ಕೊಡು. ಕಡಲ ಸೈನಾಗ ಉಡಿಯ ತುಂಬಿರಿ, ಕಡಲ ಸೈನಾಗ ಮಡದಿ ಲಕ್ಷ್ಮೀ ದೇವಿ ಕೃಷ್ಣ ಗುಡಿಯ ತುಂಬಿರಿ. ಗನಿಗಳ ಬಾಲ್ಯರ ಫಲಗಳ, ಬಾಳಿ ಗನಿಗಳ ಬಾಲ್ಯರ ಫಲಗಳ, ಬಾಲಿ ಲಕ್ಷ್ಮೀ ದೇವಿ ಕೃಷ್ಣ ಗುಡಿಯ ತುಂಬಿರೆ. ನಿಂಬಿ ಗನಿಗಳ ರಂಬೆರ ಫಲಗಳ, ನಿಂಬಿ ಗನಿಗಳ ರಂಬೆರ ಫಲಗಳ, ರಂಬಿ ಲಕ್ಷ್ಮೀ ದೇವಿ ಕೃಷ್ಣ ಗುಡಿಯ ತುಂಬಿರೆ. ದಿವ್ಯಾ, ಮದುವೆ ಮಾಡ್ಕೊಂಡು ಹುಡುಗ ಇವ್ರ ಅಂತ ನಿನ್ಗೆ ಇಷ್ಟ ಅದಾರಿಲ್ಲ? ಇಷ್ಟ ಆಗ್ಯಾರ. ಇಷ್ಟ ಆಗ್ಯಾರ ಅಂತ ತಗೋರಿ ನಮ್ಮ ಹುಡುಗಿಗೆ ನಿಮ್ಮ ಇದ್ದ
ಏ ಮಂಜು ನೋಡು ಹುಡುಗಿನ ಒಂದ್ಸಲೇ. ಕುಬಿರಣ್ಣ ಅವ್ರಿಗಂತೂ ಹುಡುಗಿ ಮನಸ್ಸಿ ಬಂದಂಗೆ ಆತ ನೋಡೋದು ತೊಗೊಳೋದಿದ್ರೆ ಈಗ 4 ಮಂದಿ ಕೂಡೇವಿ. ಈಗ ಏನಂಬುದು ಮಾತಾಡ್ಬಿಡ್ರಿ. ಕೊಡೋದು ತೊಗೊಳೋದಕ್ಕೆ ಏನಿಲ್ಲ, ಹುಡುಗಿ ಅಷ್ಟೇ ಕಳಿಸ್ಕೊಡೋದು ನಾವು. ನೀವೇನು ಕೊಡೋದು ಬೇಡ ಕುಬಿರಣ್ಣ, ಹುಡುಗಿ ಅಷ್ಟು ಕಳಿಸ್ಕೊಟ್ಟು ಬಿಡ್ರಿ, ನಾವು ಮನೆ ತುಂಬಿಸ್ಕೊಂತೇವೆ. ಎಬ್ಸನ್ ನೋಡ್ರಿ ಇನ್ನ ಹಾಂ ಎಬಸ್ರಿ. ಹುಡಿ ಗಟ್ಟೆ ಹಿಡ್ಕೊಂಡು ಕುಬಿರಣ್ಣದ ಈ ವಾರದಾಗ ಲಗ್ನನ ಇಲ್ಲೇ ಜಗದೀಶ್ ಕಲ್ಯಾಣ ಮಂಟಪದಾಗ ಇಟ್ಕೊಂಡ್ಬಿಡ್ರಿ. ಅವಂದ ಒಬ್ಬ ಮಾಡಿ ಮುಗಿಸ್ತೇವ್ರಿ. ಈಗ ಲಗ್ನ ಪತ್ರನೂ ಚಾಪಿಸ್ತೇವ್ರಿ, ಎಲ್ಲಾರ್ಗಿ ಹೇಳಿ ಕೊಡಿಸಿ ಇದು ಮಾಡಿಬಿಡ್ರಿ. ಕುಬಿರಣ್ಣರ ಏನು ಮಗಳ ಖರ್ಚು ಅಂತೂ ಏನು ₹1 ಖರ್ಚಿಲ್ಲ, ಮದುವೆ ಹಾಕೋದು ನಿಮ್ದು ಚಿಂತೆನೆ ಬಿಡ್ತಲ್ರಿ. ಆಯ್ತು ತೋರಿ ನಾ ಅವ್ರೊಬ್ರಿಗೆ ಇಲ್ಲೇ ಬರಕ್ಕೆ ಇಲ್ಲೇ ಬರ್ತಾನೆ ಅವರು. ಇಲ್ಲೇ ಕೇಳೇನು ಅವ್ರಿಗೆ ಇಲ್ಲೇ ಬರ್ತಾರ ಅವರು. ನಾ ಬರಕ್ಕೆ ಹೇಳಿದ್ರಲ್ಲ, ಮನೆ ಹೇಳಿದ್ವಲ್ಲ ಇವತ್ತದ. ನೀ ಏನು ಮಾಡು, ಮನೆ ಕಡೆ ಹೋಗು. ಅವ್ನು ಎಷ್ಟೊತ್ತು ಬಿಡ್ತಾನ, ಯಾವ ಹೊರಕ್ಕೆ ಹೋಗ್ತಾನ ನೀ ನೋಡು. ನೀನು ಎರವಲ್ ದರ್ಯಾಗ ಹೋಗಿ ನಿಂತು ಅವ್ನು ಎಷ್ಟೊತ್ತು ಬರ್ತಾನ ನಂಗೆ ಫೋನ್ ಮಾಡಿ ಹೇಳ್ಬೇಕು. ನಾ ತೆಗಿನ ಪಟ್ಟಿ ಐತಲ್ಲ ಅಲ್ಲಿ ಗೊಂಜಾಳ ಹಾಕ್ಯಾರಲ್ಲ, ಅಲ್ಲಿ ಹೋಗಿ ಕಾಯ್ತಿರ್ತೀವಿ. ಫೋನ್ ಹಚ್ಚಿ ಹೇಳ್ರಿ ನೀವು. ಸರಿ ಅಣ್ಣ, ಆಯ್ತು. ನಾವು ತೋಟ ಕಡೆ ಹೋಗೋಣ. ನಾವು ತೋಟ ಕಡೆ ಫೋನ್ ಮಾಡಿ. ಶಂಕರಣ್ಣ ಶಿವಣ್ಣ ಮನೆ ಬಿಟ್ಟ, ಆದರೆ ಯಾವ ಹೊಲಕ್ಕೆ ಹೋಗ್ತಾನೋ ಗೊತ್ತಿಲ್ಲ. ಫಾಲೋ ಮಾಡ್ತಾನೆ ಅಣ್ಣ. ಹಲೋ ಶಂಕರಣ್ಣ, ಶಿವಣ್ಣ ಈಗ ನನ್ನ ಮುಂದೆ ಪಾಸ್ ಆದ. ಅವ ಎರೆ ಹೊಲಕ್ಕೆ ಹೊಂಟಿಲ್ಲ, ಹೊಲದ ಹೊಲಕ್ಕೆ ಹೊಂಟಾನವ ಈಗ ಜಸ್ಟ್. ಅಣ್ಣ ಹೊಡಿದಂತ್ರು ಕರೆಯವ ಒಂದ ಹೊಡೆತಕ್ಕ ಸಾಯ್ತಾನವ. ಸತ್ತ ಮೇಲೆ ಅದು ಹೆಣ ಏನು ಮಾಡೋದು? ಇದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ನಾನು? JCP ಹೇಳೀನಿ, ತೆಗೆದು ರೆಡಿನೂ ಮಾಡ್ಯಾನ. ನಾವು ಹೋಗಿ ಬಾಡಿ ಕೊಡೋದಷ್ಟೇ, ಆಮೇಲೆ ಮುಂದಿನ ಕೆಲಸ ಎಲ್ಲ ಮಾಡ್ತಾನೆ. ನಾವು ಗೋವಾ ಕಡೆ ಹೋಗಿ 4 ದಿನ ಹೋಗಿ ಬಂದ್ಬಿಡೋಣ. ಅಷ್ಟೇ ಮಾಡೋಣ ತಗೋಣ.